ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಲ್ವ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ನಮ್ಮ ಅಮ್ಮನ ಮನೆ ಊರಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದಲ್ಲಿ ತೇರು ನಡೆಯುತ್ತೆ ಪ್ರತಿ ವರ್ಷ. ಈ ವರ್ಷವೂ ಕೂಡ ನಾವು ಬಂದಿರೋ ಟೈಮಿಗೆ ತೇರಿತ್ತು. ಆ ಒಂದು ದಿವಸಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಮ್ಮನೆಗೆ ಮಧ್ಯಾಹ್ನ ಹೊಸ ಮದುಮಕ್ಕಳಾಗಿರುವಂಥ ದೀಪಿಕಾ ಮತ್ತು ಅಕ್ಷಯ್, ನಮ್ಮ ಮಾವ ಮತ್ತು ಬಾಬಾ ಎಲ್ಲರೂ ಬಂದಿದ್ದು. ಸೊ ಅವರೊಟ್ಟಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದಿರಲಿಲ್ಲ. ಅಲ್ಲಿ ತೇರಿಗೆ ಬಂದು ಜಾಯ್ನ್ ಆಗ್ತೀನಿ, ನಿನ್ನ ಮುಂದೆ ಹೋಗಿರು ಅಂತ ಹೇಳಿದರು. ಹಾಗಾಗಿ ನಾನು ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಮತ್ತು ಚಿಕ್ಕಮ್ಮ ಅವರೆಲ್ಲ ಕಾರ್ ತೊಗೊಂಡ್ರು, ಅಪ್ಪ ಒಂದು ಬೈಕ್ ತೊಗೊಂಡ್ರು. ಈ ಥರ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಚಿಕ್ಕಮ್ಮ ಎಲ್ಲ ಬರೋರಿದ್ರು, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ನಾವು ಬೇಗನೆ ಹೊರಡ್ತಾ ಇದ್ವಿ. ಬೇಗ ಅಂದರೆ ಒಂದು 7 ಗಂಟೆ ಆಗಿಬಿಟ್ಟಿತ್ತು ಹೊರಡಬೇಕಾದ್ರೇ. ತುಂಬ ದೂರ ಏನಾಗೋದಿಲ್ಲ, ಒಂದು 15 ನಿಮಿಷದ ಹಾದಿ ಅಂತಲೇ ಹೇಳ್ಬೋದು ಅಷ್ಟೇ. ನೋಡ್ಬೋದು, ಇದು ಚಿಕ್ಕ ರೋಡು, ಹಾಗಾಗಿ ಇಷ್ಟೊಂದು ಟ್ರಾಫಿಕ್ ಆಗಿತ್ತು. ಮತ್ತು ಮುಂದ್ಗಡೆಲ್ಲ ಗಾಡಿ ನಿಲ್ಲಿಸಿರೋದ್ರಿಂದ ತುಂಬಾ ಟ್ರಾಫಿಕ್ ಆಗ್ತಾಯಿತ್ತು. ಮುಂದೆ ಹೋಗೋಕ್ಕೆ ಆಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಯಾಕೆ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ನೋಡಿದ್ರೆ ಮುಂದ್ಗಡೆ ತೇರು ಎಳಿತಾ ಇದ್ರು. ನಾವು ಹೋಗೋಷ್ಟೊತ್ತಿಗೆ ಎಲ್ಲದೂ ಮುಗಿದೋಗ್ಬಿಟ್ಟಿತ್ತು. ಅಂದರೆ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು ಅಂದರೆ ಮೊದಲೆಲ್ಲ ಬೆಳಗ್ಗಿನ ಜಾವ ತೇರನ್ನು ಎಳಿತಾ ಇದ್ರು. ಈಗೆಲ್ಲ ಹೇಗೆ ಮಾಡ್ತಾಯಿದ್ದಾರೆ ಅಂದರೆ ಕರೋನಾ ಆದ ನಂತರ ಸುಮಾರು 6:30 ಒಳಗಡೆ ತೇರನ್ನು ಎಳೆದು ಮುಗಿಸ್ಬಿಡ್ತಾರೆ ಅವತ್ತಿನ ದಿವಸನೇ. ಸೊ ಇವತ್ತು ಅಂದರೆ ಮರುದಿನ ಬೆಳಗ್ಗೆ ತನಕ ಇಟ್ಕೊಳ್ಳೋದಿಲ್ಲ. ನಾನು ಬರೋ ಅಷ್ಟೊತ್ತಿಗೆ ಎಲ್ಲದೂ ಮುಗಿದಿತ್ತು. ಆದರೂ ಕೂಡ ಒಂದು ದೇವರ ದರ್ಶನ ಮಾಡ್ಕೊಂಬರೋಣ, ಗಣೇಶನಿಗೆ ಒಂದು ಕೈ ಮುಕ್ಕೊಂಡು ಅವನ ಆಶೀರ್ವಾದ ತೊಗೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನನಗಂತೂ ಫೇವ್ರೆಟ್ ದೇವಸ್ಥಾನ. ನಾನು ಈ ದೇವರಿಗೆ ಒಂದು ಹೆಸರು ಇಟ್ಕೊಂಡಿದ್ದೀನಿ, 270 ಅಂತ. ನಾವು ಈ ದೇವಸ್ಥಾನಕ್ಕೆ ನಮ್ಮದು ಒಂದು ಪೆಟ್ ನೇಮ್ ಅಂದರೆ 270 ಟೆಂಪಲ್ ಅಂತಲೇ ಹೇಳ್ತೀವಿ. ಅಷ್ಟೊಂದು ಇಷ್ಟ ನನಗೆ ಈ ಗಣೇಶ ದೇವಸ್ಥಾನ. ನಮ್ಮ ಮನೆ ಹತ್ರನೇ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಮೊದಲಿಗೆ ನಮ್ಮ ಊರಿನವರೆಲ್ಲರೂ ಸಹ ಈ ಒಂದು ಗಣೇಶ ದೇವಸ್ಥಾನಕ್ಕೆ ಹಣ್ಕಾಯಿ ಮಾಡಿಸಿ ಅದಾಗಿದ ಮೇಲೆ ಮುಂದಿನ ಕಾರ್ಯಕ್ರಮನ ಮಾಡ್ತಾರೆ. ಅಷ್ಟೊಂದು ನಂಬಿಕೆ, ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥ ಗಣೇಶ ಅಂತಲೇ ಹೇಳ್ಬೋದು. ನಮಗೆ ಬಂದಿರೋಷ್ಟಿಗೆ ತೇರಲ್ಲಿ ಅಂದರೆ ರಥದಲ್ಲಿರುವಂಥ ದೇವರನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನೀವು ನನ್ನ ಹೋದ ವರ್ಷದ ಲಾಗ್ ಇದ್ದರೆ ಅದರಲ್ಲಿ ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ. ನಾನು ಪಲ್ಲಕ್ಕಿಯಲ್ಲಿ ದೇವರ ಅಂದರೆ ಗಣೇಶನ ಕೂರಿಸ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಇಳಿಸಿದ ಮೇಲೆ ಯಾವ ರೀತಿಯ ಒಂದು ಶಾಸ್ತ್ರದ ಮುಖಾಂತರ ಒಳಗಡೆ ಕರ್ಕೊತಾರೆ, ಆಮೇಲೆ ಒಳಗಡೆ ಯಾವ ರೀತಿಯಾದ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ ಅನ್ನೋದು ಕೂಡ ತೋರಿಸಿದ್ದೀನಿ. ಸೊ ಇದರಲ್ಲಿ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಅಷ್ಟೊಂದು ಡೀಟೇಲ್ಸ್ ಆಗಿ ತೋರಿಸ್ಲಿಲ್ಲ. ನಾನು ಬರೋಷ್ಟೊತ್ತಿಗೆ ಮುಗಿದೋಗಿತ್ತು ಕೂಡ. ಕೆಲವೊಂದು ಕಾರ್ಯಕ್ರಮಗಳು ನೋಡಲಿಕ್ಕೆ ಸಿಕ್ತು, ಮತ್ತು ವಿಡಿಯೋಗಳು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ತುಂಬ ಜನ ಇರೋದ್ರಿಂದ ದೇವಸ್ಥಾನದೊಳಗಡೆ ತುಂಬ ಜನ ಇದ್ದರು. ಸೊ ಹಾಗಾಗಿ ತುಂಬ ನೂಕು ನುಗ್ಗಲು ಇರೋದ್ರಿಂದ ವಿಡಿಯೋಗಳು ಅಷ್ಟು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿಕೊಂಡೆ. ಅದಾಗಿದ ಮೇಲೆ 2-3 ಅಂಗಡಿ ಬಂದಿತ್ತು. ಆ ಅಂಗಡಿಗಳೇ ಫುಲ್ ರಶ್ ಆಗಿಬಿಟ್ಟಿತ್ತು. ಎಲ್ಲ ಜನರು ಕೂಡ ಅಲ್ಲೇ ಇದ್ದರು. ತುಂಬ ಜನ ಏನು ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಆದರೂ ತೇರಿಗೆ ಬಂದವಾಗ ಹಾಗೆ ಹೋಗಬಾರ್ದು ಅಂಥೇಳಿ ಸ್ವಲ್ಪ ಬಳೆ ಗಿಳೆಲ್ಲ ತೊಗೊಳ್ಬಾ ಅಂಥೇಳಿ ನಮ್ಮ ಹೊಸ ಮದುಮಗಳು ಎಲ್ಲರಿಗೂ ಬಳೆ ಹಾಕ್ಸ್ತೀನಿ ಅಂತ ಹೇಳ್ತಾಯಿದ್ಲು. ಮತ್ತು ನಾವ್ಯಾರು ಬಳೆ ತೊಗೊಳ್ಳಿಲ್ಲ, ನಾಗಶ್ರೀಗೊಂದು ಬಳೆ ತೊಗೊಂಡ್ವಿ ಅಷ್ಟೇ. ಸೊ ಇದಾಗಿದ ಮೇಲೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು. ತಿನ್ನೋಕ್ಕೇನೂ ಇರಲಿಲ್ಲ ಅಲ್ಲಿ. ಜಸ್ಟ್ ಈ ಥರ ಒಂದು ಕಲ್ಲಂಗಡಿ ಹಣ್ಣಿತ್ತು, ಕಲ್ಲಂಗಡಿ ಹಣ್ಣು ತಿನ್ನುವ ಅಂಥೇಳಿ ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀವಿ. ಅದಕ್ಕೆ ಈ ಥರ ಪೌಡ್ರೆಲ್ಲ ಹಾಕ್ಕೊಡ್ತಾರಲ್ಲ, ಅಂದರೆ ಉಪ್ಪು ಮತ್ತು ಖಾರದ ಪೌಡ್ರ್ ಹಾಕ್ಕೊಡ್ತಾರಲ್ಲ, ಥಂಡಿ ಆಗಬಾರ್ದು ಅನ್ನೋ ಸಲುವಾಗಿ ನಾವು ಅದನ್ನ ಹಾಕ್ಕೊಂಡು ತಿಂತಾಯಿದ್ದೀವಿ. ಇದನ್ನು ಮುಗಿಸ್ಕೊಂಡು ಮತ್ತೆ ಇವಾಗ ಹಿರು ತೇರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಬೇಗ ಮುಗೀತಲ್ಲ, ಹಾಗಾಗಿ ನಮ್ಮ ಮನೆಯವರು ಕೂಡ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ. ಸೊ ಇನ್ನೂ ಸದ್ಯ ಬರ್ತಾರೆ. ಹಾಗೆ ತಿಂತಾ ಇರಬೇಕಾದ್ರೆ ಸಡನ್ನಾಗಿ ಹಿಂದ್ಗಡೆ ಬಂದರು. ಅವ್ರು ಬಂದಿದ್ದೇ ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ಇವಾಗ ನಾವು ಹೇರೂರು ತೇರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಇರೋ ತೇರು ಮುಗಿಯಿತು. ಹೇರೂರು ತೇರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಕೂಡ ನಮ್ಮ ತೇರಿಗೆ ಬಂದು ಜಾಯ್ನ್ ಆದರು. ಸೊ ಅಲ್ಲಿಂದ ಹೇರೂರು ತೇರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ನಾನು, ನಾಗಶ್ರೀ, ಹಾಯ್ ನಾಗಶ್ರೀ ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಚಿಕ್ಕಮ್ಮ ಇದ್ದಾರೆ. ಕಾಣಿಸ್ತಾ ಇಲ್ಲ? ಇದ್ದಾರೆ. ಇನ್ನೊಂದು ಕಾರಲ್ಲಿ ದೀಪಿಕಾನ ಹಸ್ಬೆಂಡು, ಅವ್ರ ತಂದೆ ಮತ್ತು ಶರತ್ ಮತ್ತು ನಿಶ್ಚಿತ್. ಎಷ್ಟು ಜನ ಇದ್ದಾರೆ. ನಾವು ಇಷ್ಟು ಜನ ಹೇರೂರು ತೇರು ನೋಡೋಣ ಅಂತ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಹೋಗ್ತಿರೋದು. ದೀಪಿಕನ ಅಣ್ಣನ ಸುದ್ದಿ ಹೇಳಿದ್ದೀನಿ, ಶರತ್ ಅಂತ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ನೋಡುವ. ಅಲ್ಲಿಂದ ಅಷ್ಟೊಂದು ಜನ ಸೇರಲಿಲ್ಲ ನಮ್ಮೂರು ತೇರಲ್ಲಿ. ಸೊ ಇಲ್ಲಿ ನೋಡುವ ಎಷ್ಟು ಜನ ಸೇರ್ತಾರೆ ಹೇಗೆ ಅಂತ. ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ನೀವ್ಯಾರು ಹೋಗಿದ್ರಾ ತೇರಿಗೆ? ನಾವು ಹೋಗ್ಲಿಲ್ಲ. ನೀವು ಹೋಗ್ಲಿಲ್ಲ? ಇಲ್ಲ, ಇನ್ನೂ ಹೋಗ್ಲಿಲ್ಲ. ಯಾರೂ ಹೋಗ್ಲಿಲ್ಲ ಅಂತೆ.
ನಾಗಶ್ರೀ ಹೆಸರು ಕೇಳಲಿಲ್ಲ, ಎಂತ ಹೆಸರು ಕೇಳಲಿಲ್ಲ? ಯಾವ ತೇರ ಹೆಸರು? ಹೇರು ತೇರ ಹೆಸರು ಕೇಳಲಿಲ್ಲ. ಇವತ್ತು ನೋಡೋಣ ಹಂಗಾರೆ ಹೇರು ತೇರು. ಇನ್ನೊಂದು ಕಾರಲ್ಲಿ ಅವರು ಇದ್ದರು, ಅಂದರೆ ದೀಪಿಕನವರು ಮತ್ತು ಅವರ ಅಪ್ಪ ಅಣ್ಣ ಎಲ್ಲ ಆ ಗಾಡಿಯಲ್ಲಿದ್ದರು, ನಿಶ್ಚಿತ ಅವರೆಲ್ಲ. ನಾವು ನಮ್ಮ ಕಾರಲ್ಲಿ ಬಂದ್ವಿ. ನನ್ನ ಗಾಡಿಯನ್ನು ಮನೇಲಿಟ್ಟು ಅಲ್ಲಿಂದ ಕಾರಲ್ಲಿ ಬಂದ್ವಿ. ನಮ್ಮ ಮನೆಯವ್ರು ಕೂಡ ಜಾಯ್ನ್ ಆದ್ರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಮ್ಮೂರು ತೇರಿಗೆ ಬಂದರು. ಸೊ ಅಲ್ಲಿಂದ ಸೀದಾವಾಗಿ ಹೇರೂರು ತೇರಿಗೆ ಕರ್ಕೊಂಡು ಬಂದ್ವಿ. ಹೇರೂರು ಸುಮಾರು ನಮ್ಮ ಮನೆಯಿಂದ 25 ಕಿಲೋಮೀಟ್ರ್ ಆಗ್ತದೆ. ನಾವು ಫಸ್ಟಿಂದ ಹೋಗಬೇಕಾದ್ರೆ ಅಷ್ಟು ದೂರ ಆಗ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೋಗಬೇಕಾದ್ರೆ ಅನ್ನಿಸ್ತು ತುಂಬ ದೂರ ಆಗ್ತದೆ, ಎಷ್ಟೊಂದು ದೂರ ಇದ್ದರೆ ಬೇಡ ಆಗಿತ್ತು ಅಂತ. ಆದರೂ ಬಂದಿದ್ದೀವಿಲ್ಲ ಅಂತ ಹೇಳಿ ಬಂದ್ವಿ. ನಾವು ಇಲ್ಲಿ ಬರೋ ತನಕನೂ ಅಷ್ಟೇ ತೇರೆಲ್ಲ ಮುಗಿದೋಗ್ಬಿಟ್ಟಿತ್ತು. ಇಲ್ಲೂ ಅಷ್ಟೇ ಬೆಳಗ್ಗೆನೇ ಮಾಡ್ತಿದ್ರಂತೆ. ಇತ್ತೀಚಿನ ವರ್ಷಗಳಲ್ಲಿ ರಾತ್ರಿಯೇ ಮಾಡಿ ಮುಗಿಸ್ತಾರೆ ಅಂತ ಹೇಳಿದ್ರು. ಆದರೆ ಅಂಗಡಿಗಳು ಮಾತ್ರ ಭರ್ಜರಿ ಬಂದಿತ್ತು, ಜನಗಳು ತುಂಬಾ ಇದ್ದರು. ಅಲ್ಲಿ ಹೋಗಿದ ತಕ್ಷಣ ನಮ್ಮ ಜಗದೀಶ ಸಿಗ್ದ. ಆಮೇಲೆ ಸುಮಾರು ಜನ ಮುಂದೆ ಹೋದಂಗೆ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಹೋದರು ನಮ್ಮ ಗ್ರೂಪಿಗೆ. ನಿಮಗೆ ಮುಂದೆ ನೋಡ್ತಾ ಹೋದಂಗೆ ಗೊತ್ತಾಗುತ್ತೆ. ತುಂಬ ಲೈಟಿಂಗ್ಸ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ವಿಡಿಯೋ. ಅಂದರೆ ಎಲ್ಲಿ ಬೇಕಾದ್ರೆ ಲೈಟಿಂಗ್ಸ್ ಹಾಕಿದ್ರಲ್ಲ, ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ನೋಡ್ಬೋದು ಇಲ್ಲೂ ಕೂಡ ತೇರನ್ನು ಎಳೆದು ಆ ಒಂದು ಸ್ಥಳಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿ ಮೂರು ರಥಗಳಿದ್ದಾವೆ. ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಿರೋದು. ನನಗೆ 3 ರಥ ಯಾಕೆ ನಿಲ್ಲಿಸಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಹಾಗೆ ಕೇಳಿದಾಗ ಮೊದಲಿನ ದಿವಸ 2 ರಥವನ್ನು ಎಳಿತಾರಂತೆ, ಇವತ್ತಿನ ದಿವಸ ದೊಡ್ಡ ರಥವನ್ನು ಎಳಿತಾರೆ ಅಂತೇಳಿ ಹೇಳಿದ್ರು. ಅದೇನು ಪದ್ಧತಿ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಯಾರನ್ನಾದ್ರೂ ಕೇಳುವ ಅಂತಂದರೆ ಎಲ್ಲರೂ ಕೂಡ ಬ್ಯುಸಿ ಇದ್ದರು. ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಒಳಗಡೆ ದೇವರನ್ನ ಅವಾಗಷ್ಟೇ ಒಳಗಡೆ ಕರ್ಕೊಂಡು ಹೋಗಿದ್ದಲ್ಲ, ಆ ಒಂದು ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ಅಲ್ಲೇ ಇದ್ದವ್ರಿಗೆ ಕೇಳಿದವಾಗ ನಿನ್ನೆ 2 ತೇರಾಯಿತು, ಇವತ್ತು 1 ತೇರು ಅಂತೇಳಿ ಹೇಳಿದ್ರು. ಅದಾಗಿದ ಮೇಲೆ ನಾವು ಸೀದಾ ಅಂಗಡಿಗಳ ಸಾಲಿಗೆ ಹೋಗ್ತಾ ಇದ್ದೀವಿ. ನೋಡುವ ಯಾವ್ಯಾವ ರೀತಿ ಅಂಗಡಿ ಬಂದಿದೆ ಅಂತ. ತುಂಬ ಅಂಗಡಿ ಬಂದಿದೆ ಅಂತೇಳಿ ಜಗದೀಶ ಹೇಳ್ದ. ಸೊ ಒಳಗೆ ಹೋಗಿ ನೋಡಬೇಕು ಯಾವ ರೀತಿ ಅಂಗಡಿ ಬಂದಿದೆ ಅಂತ. ಇಲ್ಲಿ ದೇವರ ರಥದ ಬೀದಿಗಿಂತ ಮೇಲ್ಗಡೆ ಅಂಗಡಿಯ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಅಂಗಡಿಗಳೆಲ್ಲ ಹಾಕ್ಕೊಳ್ಳಿಕ್ಕೆ ಅವರಿಗೆ ಈ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಒಂದು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ರಥ ಬೀದಿಯಲ್ಲಿ ಅಂಗಡಿ ಇಟ್ಕೊಂಡಿರಲಿಲ್ಲ. ರಥ ಬೀದಿಯ ಮೇಲ್ಗಡೆ ಈ ಥರ ಒಂದು ಅಂಗಡಿ ವ್ಯವಸ್ಥೆನ ಮಾಡ್ಕೊಂಡಿದ್ರು. ಬಂದು ನೋಡಿದ್ರೆ ಮಿನಿ ಜಾತ್ರೆ ಅಂತಲೇ ಹೇಳ್ಬೋದು. ನಮ್ಗಳಿಗೆ ಜಾತ್ರೆ ತೇರು ಅಂದರೆ ರಾಶಿನ ಅಂಗಡಿ ಕಾಣಬೇಕು. ಅಂಗಡಿ ಕಾಣಿಸ್ಲಿಲ್ಲ ಅಂತಂದರೆ ನಮಗೆ ಜಾತ್ರೆನೂ ಅಲ್ಲ ತೇರೂ ಅಲ್ಲ ಅಂತ ಅನಿಸುತ್ತೆ, ಬೋರ್ ಹೊಡಿತಾ ಇರ್ತದೆ. ಇಲ್ಲಿ ನೋಡಿದಾಗ ಒಂದು ಜಾತ್ರೆಗೆ ಕಳೆ ಬಂತು, ತೇರಿಗೂ ಕಳೆ ಬಂತು. ನಮಗೂ ಶಾಪಿಂಗ್ ಮಾಡಲಿಕ್ಕೆ ಖುಷಿ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಹೀಗೆ ನೋಡ್ಕೊಂಡು ಹೋಗ್ತಾ ಇದ್ವಿ, ಏನೇನು ಬಂದಿದೆ, ಏನೇನು ತೊಗೊಳ್ಬೋದು ಅಂತ. ಅಷ್ಟರಲ್ಲೇ ಮಧ್ಯದಲ್ಲಿ ನಮ್ಮ ಸರಸ್ವತಿ ಅಮ್ಮ ಎಲ್ಲರೂ ಸಿಕ್ಕಿದ್ರು. ಅವರು ಕೂಡ ಇಲ್ಲಿ ಹೇರೂರಲ್ಲೇ ಇರೋದು. ಅವರು ಕೂಡ ಬೆಳಗ್ಗೆ ಸುಮಾರಾಗಿ 4:15ನೇ ಬಂದಿದ್ದೀವಿ ಅಂತ ಅಲ್ಲಿ ಹೇಳಿದರು. ಅವರು ನಮ್ಮ ಒಟ್ಟಿಗೆ ಜಾಯಿನ್ ಆದರು. ನೋಡ್ಬೋದು ನಾವಿಲ್ಲಿ ಹೆಂಗಸ್ರಂದರೆ ಗೊತ್ತಲ್ವ, ಹೆಣ್ಮಕ್ಳಂದರೆ ಮನೆಗೆ ಬೇಕಾಗಿರೋಂಥ ವಸ್ತುಗಳು ಬೇಗನೆ ಕಣ್ಣೊಳಗೆ ಹೋಗುತ್ತೆ. ಅದರೊಳಗೆ ಇನ್ನೊಬ್ಬರು ಮೆಂಬರ್ ಆ್ಯಡ್ ಆಗಿದ್ದಾರೆ ಈ ಸತಿ, ದೀಪಿಕಾ ಅವರು. ಪಕ್ಕಾ ಫ್ಯಾಮಿಲಿ ವುಮೆನ್ ಆಗಿಬಿಟ್ಟಿದ್ದಾರೆ. ಈ ಥರ ಬಾಕ್ಸ್ಕೊಳ್ಳೋದು, ನಾನೊಂದೇ ಈ ಥರ ಜಾಸ್ತಿ ಶಾಪಿಂಗ್ ಮಾಡ್ತಿದ್ದೆ ತೇರು ಜಾತ್ರೆಗೆ ಹೋದಾಗೆಲ್ಲ. ನನ್ನ ಸಾಲಿಗೆ ಇವಳು ಒಂದು ಸೇರ್ತಾಳೇನೋ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತಿನ ತೇರಿನ ಒಂದು ಶಾಪಿಂಗ್ ನೋಡಿದವಾಗ ಹಾಗೆ ಅನ್ನಿಸ್ತು. ಇದು 100 ರೂಪಾಯಿಗೆ 6 ಬಾಕ್ಸ್ ಸಿಗ್ತದೆ. ಒಳ್ಳೆ ಇತ್ತು. ಆದರೆ ಎಲ್ಲರೂ ಯಾಕೆ ಮೂಗು ಮುಚ್ಕೊಳ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಧೂಳಿತ್ತು. ನಡೆದು ಎಲ್ಲ ಕಡೆ ಧೂಳು ಅಂದರೆ ಧೂಳು. ಮೂಗು ಮುಚ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ಫುಲ್ ಥಂಡಿ ಆಗುತ್ತೆ ಆ ಡಸ್ಟಿಗೆ ಅಂತೇಳಿ ಎಲ್ಲರೂ ಮೂಗು ಮುಚ್ಕೊಂಡು ಹೋಗ್ತಾಯಿದ್ರು. ನಾನು ಮತ್ತು ದೀಪಿಕಂದು ಭರ್ಜರಿ ಶಾಪಿಂಗ್ ನಡೀತಾನೆ ಇತ್ತು. ಮುಂದೆ ನೋಡ್ಬೋದು 100 ರೂಪಾಯಿಗೆ 6 ಬಾಕ್ಸು. ಚೆನ್ನಾಗಿತ್ತು ಇದು. ಏನಕ್ಕಾದರೂ ಆಗ್ತದಲ್ಲ, ಮನೆ ತೊಗೊಂಡೋಗಿಟ್ರೆ ಯಾವುದು ವೇಸ್ಟು ಅಂತೇನು ಏನೂ ಇಲ್ಲ. ಏನಕ್ಕಾದರೂ ಒಂದು ಉಪಯೋಗ ಆಗ್ತದೆ ಅಂಥೇಳಿ ತೊಗೊಂಡ್ವಿ. 100 ರೂಪಾಯಿಗೆ 6 ಅಂದರೆ ಏನು ಕಡಿಮೆ ಆಗೋಲ್ಲ. ಒಳ್ಳೆ ಇತ್ತು, ಒಳ್ಳೆ ಕ್ವಾಲಿಟಿ ಕೂಡ ಇತ್ತು. ಅಂದರೆ ಆ ರೇಟಿಗೆ ತಕ್ಕ ಹಾಗೇನ ಕ್ವಾಲಿಟಿ ಕೂಡ ಇತ್ತು. ಎಮರ್ಜೆನ್ಸಿ ಯೂಸ್ ಮಾಡ್ಕೋಬೋದು ಒಂದು ಸತಿ ಎಲ್ಲಾದರೂ. ಸುಮಾರು ವಸ್ತುಗಳು ಬಂದಿತ್ತು. ಅಂದರೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು 100 ರೂಪಾಯಿ 4, ಯಾವ್ದು ಬೇಕಾದ್ರೂ ತೊಗೊಳ್ಳಿ. 100 ರೂಪಾಯಿ 4 ಐಟಮ್ಸ್ನೇ ತೊಗೋಬೇಕು. ನನಗೆ ತೊಗೊಳ್ಳುವಂಥದ್ದು ಏನೂ ಇರಲಿಲ್ಲ. ದೀಪಿಕಾ ಇಲ್ಲಿ ತೊಗೊಂಡ್ಳು.
ಅಲ್ಲಿ ಬಂದವರು ಎಲ್ಲರೂ ಕೂಡ ರೇಗಿಸ್ತಾ ಇದ್ರು ದೀಪಿಕನಿಗೆ. ಮೊದಲೆಲ್ಲ ಆದರೆ ಸುಮ್ಮನೆ ಒಂದು ಡ್ರೆಸ್ ಹಾಕ್ಕೊಂಡು ಒಂದು ಸೈಡ್ ಬ್ಯಾಗ್ ಹಾಕ್ಕೊಂಡು ಸ್ಟೈಲಾಗಿ ತಿರುಗ್ತಾ ಇದ್ದೆ. ಇವಾಗ ನೋಡು ಫ್ಯಾಮಿಲಿದೊಂದು ಜವಾಬ್ದಾರಿ ಬಂದಿದೆ, ನಿನಗೆ ಸಂಸಾರದ ಜವಾಬ್ದಾರಿ ಬಂದಿದೆ, ಹಾಗಾಗಿ ಎಲ್ಲದೂ ಬೇಕನ್ನಿಸ್ತದೆ, ಖಂಡಿತಲ್ಲ ಬೇಕನ್ನಿಸ್ತದೆ ಅಂತೇಳಿ ರೇಗಿಸ್ತಾ ಇದ್ವಿ. ಹೌದು, ಮತ್ತು ಹೆಣ್ಮಕ್ಳು ಮದುವೆ ಆಗಿದ ತಕ್ಷಣ ಮನೆಗೆ ಅದು ಬೇಕು ಇದು ಬೇಕು ಅಂತೇಳಿ ಅನಿಸೋದು ಸಹಜ. ಎಲ್ಲಿ ನೋಡಿದ್ರೆ ಖಾಲಿ ಅನಿಸ್ತಾ ಇರುತ್ತೆ. ಅದು ಬೇರೆ ಹೊಸದಾಗಿ ಹೋಗಿರ್ತೀವಿ, ನಮಗೆ ಬೇಕಾಗಿರುವಂಥದ್ದೇ ನಮಗೆ ಸೆಟ್ ಆಗಿರುವಂಥದ್ದು ತೊಗೊಂಡ್ರೆ ಇನ್ನೂ ಅನುಕೂಲ. ಹಾಗಾಗಿ ಖಂಡಿತಲ್ಲ ಬೇಕು ಅನಿಸೋದು ಸಹಜ ಅಲ್ವಾ? ನಿಮಗೂ ಹೌದು ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ಅಂದರೆ ಹೆಣ್ಮಕ್ಳಿಗೆ. ಆಮೇಲೆ ಮತ್ತೆ ಇಲ್ಲಿ ಬಂದ್ವಿ. ಇಲ್ಲಿ ಇದು ನೋಡ್ಬೋದು, 100 ರೂಪಾಯಿ ಅಂತೆ, ಒಂದು ಟಬ್ಬಿಗೆ 100 ರೂಪಾಯಿ ಅಂತೇಳಿ ಹೇಳಿದ್ರು. ತುಂಬ ದೊಡ್ಡದಾಗಿತ್ತು. ಏನಾದರೂ ವಿಶೇಷದಲ್ಲಿ ಅಥವಾ ಏನಾದರೂ ಒಂದು ಕಾರ್ಯಕ್ರಮಗಳಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿ ತೊಗೊಂಡ್ವಿ ಇದನ್ನು ನಾನು. ಮತ್ತೆ ದೀಪಿಕಾ ಒಂದು ತೊಗೊಂಡು, ನಾನು ಒಂದು ತೊಗೊಂಡೆ. ಮತ್ತು ಬಟ್ಟೆ ಹಾಕಿಡ್ಲಿಕ್ಕಾಗಿರ್ಬೋದು ಅಥವಾ ಏನಾದರೂ ತೊಳಿಲಿಕ್ಕೆ. ಈಗ ನಾವು ಮಳೆಗಾಲ ಟೈಮಲ್ಲಿ ಮೆಣಸೆಲ್ಲ ತೊಳೆದು ಹಾಕ್ತೀವಿ, ಮೆಣಸೆಲ್ಲ ತೊಳೆದು ಒಣಗಿಸ್ತೀವಿ ಅಂದರೆ ತೊಳಿಲಿಕ್ಕೆಲ್ಲ ಯೂಸ್ ಆಗ್ತದೆ. ತರಕಾರಿಯನ್ನು ತೊಳೆದು ಇಡ್ಲಿಕ್ಕೆ ಯೂಸ್ ಆಗ್ತದೆ. ಹೀಗೆ ಇದಕ್ಕೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿ ನಾವು ಒಂದು ವಿಚಾರ ಮಾಡಿ ಒಂದು ತೊಗೊಂಡ್ವಿ ಟಬ್ಬನ್ನು. ಅದಾಗಿದ ಮೇಲೆ ನಾಗಶ್ರೀಗೆ ಬಳೆ ಹಾಕ್ಸುವ ಅಂಥೇಳಿ ಬಳೆ ಹಾಕ್ಸಿದ್ವಿ. ಎಲ್ಲರಿಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ದೆ ನಾಗಶ್ರೀ. ಯಾಕಂದರೆ ಸಣ್ಣ ಹುಡುಗಿ ಆಗಿರೋದ್ರಿಂದ ಬಂದವರೆಲ್ಲ ಒಂದು ಅಂತೇಳಿ ಜಾಸ್ತಿ ತೊಗೊಂಡಿದ್ದೆ ಅವಳು ಅಂತಲೇ ಹೇಳ್ಬೋದು. ಅದಾಗಿದ್ಮೇಲೆ ಎಷ್ಟೇ ತೊಗೊಂಡ್ರು ಏನೇ ತೊಗೊಂಡ್ರು ನನಗಂತೂ ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ. ಯಾಕೆ ಅಂತಂದರೆ ನನಗೊಂದು ಪುಟ್ಟ ಗೊಂಬೆ ಬೇಕು. ಗೊಂಬೆ ತೊಗೊಂಡ್ರೆ ನನ್ನ ಶಾಪಿಂಗ್ ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ ಆಗ್ತದೆ. ಹಾಗೆ ಈಗ ಒಂದು ಗೊಂಬೆ ತೊಗೊಳ್ಳುವ ಅಂತೇಳಿ ಹೋದೆ. ನೋಡಿದ್ರೆ ನನಗೆ 2 ಗೊಂಬೆ ಆಫರಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಅದು ಹೇಗೆ ಅಂದರೆ, ಒಂದು ಬಾವ ಕೊಡಿಸಿದ್ರು, ನಾನು ಹಿಡ್ಕೊಂಡಿದ್ದೀನಲ್ಲ ಆ ಗೊಂಬೆನ ನನ್ನ ಬಾವ ಕೊಡಿಸಿದ್ದು, ಒಂದು ಶರತ್ ಕೊಡಿಸಿರೋ ಅಂಥದ್ದು. ಇನ್ನೊಂದು ಜಗದೀಶ್ ಕೊಡಿಸಿದ್ದು, ನೋಡ್ಬೋದು, ತೋರಿಸ್ತೀನಿ ನಾನು ಇವಾಗ. ಇಲ್ಲ ನೋಡಿ, ಅದು ಪರ್ಪಲ್ ಮತ್ತು ವೈಟ್ ಜಗದೀಶ್ ಕೊಡ್ಸಿರೋದು. ಇನ್ನೊಂದು ಕ್ಯಾಪ್ ಹಾಕಿರೋದು ನಮ್ಮ ಬಾವ ಕೊಡ್ಸಿರೋದು. ಅಲ್ಲ ಅದಕ್ಕಿಂತ ಪೈಸಾ. ಸೊ ಇನ್ನೇನು ಐಸ್ ಕ್ರೀಮ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತು. ಎಲ್ಲರೂ ಐಸ್ ಕ್ರೀಮ್ ತಿಂದು ಮನೆಗೆ ಹೊರಡೋದಷ್ಟೇ. ಇವತ್ತಿನ ಲಾಗ್ ಇಷ್ಟೇ. ಇನ್ನು ಮನೆಗೆ ಹೋಗಬೇಕು, ಮತ್ತೆ 25 ಕಿಲೋಮೀಟರ್ ಜರ್ನಿ ಮಾಡಬೇಕು. ಹೇರೂರು ತೇರು ಮುಗಿಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ. ಅವರು ಆ ಕಡೆ ಹೋದ್ರು, ನಾವು ಈ ಕಡೆ ಮನೆಗೆ ಹೋಗ್ತೀವಿ. ನಮ್ಮಿಂದ ಇಲ್ಲಿಗೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಒಂದು 25 ಕಿಲೋಮೀಟರ್ ಆಗ್ತದೆ. 25 ಕಿಲೋಮೀಟರ್ ಜರ್ನಿ ನಾವು ಈಗ ಮಾಡಬೇಕು. 11 ಗಂಟೆ 7 ನಿಮಿಷ ಆಯಿತು. ಸೊ ಈಗ ಮತ್ತೊಂದು ಆ್ಯಡ್ ಆಗಿದ್ದಾರೆ ನೋಡಿ, ನಿಶ್ಚಿತ್ ಹೊಸದಾಗಿ ಆ್ಯಡ್ ಆಗಿದ್ದಾರೆ. ಅವಾಗ ಇರಲಿಲ್ಲ, ಅವರು ಆ ಕಾರಲ್ಲಿ ಹೋದರು. ಹಾಗಾಗಿ ಮಸ್ತ್ ಆಯಿತು. ತೇರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡಿದ್ವಿ ಮಕ್ಕಳಿಗೆ, ನಮಗೆ ಅಂದರೆ ಮನೆಗೆ ತೊಗೊಳ್ಳೋಂಥ ವಸ್ತು ಎಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಏನು ಸ್ಪೆಷಲ್ ಇಲ್ಲ, ತೇರಿದೆ ಸ್ಪೆಷಲ್ ಇವತ್ತು. ಹೇರೂರು ತೇರು, ನಮ್ಮೂರು ತೇರು ಅಂತ. ಸೊ ಹಾಗಿದ್ರೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿವರೆಗೂ ನನ್ನ ವ್ಲಾಗ್ನ ಮಿಸ್ ಮಾಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್.